ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಯೋಜನೆ 2025 ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಕೊಡ್ತಾ ಇರುವಂತಹ ಒಂದು ಹೊಸ ಯೋಜನೆ. ಇದು 2025ರಲ್ಲಿನೇ ಜಾರಿಗೆ ತಂದಿರುವಂತಹ ಒಂದು ಹೊಸ ಯೋಜನೆ ಆಗಿದೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಹತೆಗಳು ಏನೇನು, ಮತ್ತೆ ದಾಖಲಾತಿಗಳು ಏನೇನು ಬೇಕು, ಅರ್ಜಿ ಹೇಗೆ ಹಾಕುವುದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ. ಇದಕ್ಕೆ ನಿಮಗೆ ಅರ್ಜಿ ಸಲ್ಲಿಸುವ ಒಂದು ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋ ಆಗಿರುತ್ತೆ. ಕರ್ನಾಟಕ ಸರ್ಕಾರದಿಂದ 1 ಲಕ್ಷದಿಂದ ಹಿಡಿದು 1.5 ಲಕ್ಷದ ಒಳಗೆ ನಿಮಗೆ ಉಚಿತವಾಗಿನೇ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಎಲ್ಲಾ ಮಹಿಳೆಯರಿಗೂ ಕೂಡ ಕೊಡ್ತಾ ಇರುವಂತದ್ದು. ಯಾರ್ಯಾರು ಇದಕ್ಕೆ ಅರ್ಹರು ಅಂತ ತಿಳಿಸಿಕೊಡ್ತಾನೆ. ಇದಷ್ಟೇ ಅಲ್ಲದೆ ಅರ್ಜಿ ಸಲ್ಲಿಸಿದ ಎಷ್ಟು ದಿನದ ಒಳಗಾಗಿ ನೀವು ಈ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಸಂಪೂರ್ಣವಾಗಿ ಉಚಿತನೇ ಪಡ್ಕೊಳ್ಬಹುದು ಎನ್ನುವುದನ್ನ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ತುಂಬಾನೇ ರಿಸರ್ಚ್ ಮಾಡ್ತಾ ಇರುವಂತಹ ವಿಡಿಯೋ ಇದಾಗಿರುತ್ತೆ. ನಿಮಗೆ ಇಷ್ಟೊಂದು ಮಾಹಿತಿ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ, ಆದರೆ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾವೆ. ನೋಡಿ ಸ್ನೇಹಿತರೆ, ಈ ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದಾವೆ ಈ ಒಂದು ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ. ಕರ್ನಾಟಕ ಸರ್ಕಾರದ ಮಹಿಳೆಯರಿಗೆ ಸ್ಕೂಟರ್ ಉಚಿತವಾಗಿ ಸಿಗ್ತಾ ಇರುವಂತದ್ದು. ಹಾಗಾದ್ರೆ ಯಾರು ಇದಕ್ಕೆ ಅರ್ಹರು, ಹೇಗೆ ಅರ್ಜಿ ಸಲ್ಲಿಸಬೇಕು, ಎಲ್ಲವನ್ನೂ ಕೂಡ ಲೈವ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಮಹಿಳೆಯರಿಗೆ ಸರ್ಕಾರದಿಂದ ಹೊಸದಾಗಿ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ನೀಡುತ್ತಿದ್ದು, ಈ ಯೋಜನೆಗೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಉದ್ದೇಶ ಏನಂತಂದ್ರೆ ಮಹಿಳೆಯರ ಒಂದು ಆತ್ಮ ನಿರ್ಭರಿತ ಮತ್ತು ಸುರಕ್ಷತೆ ಮತ್ತು ಸಮಯವನ್ನ ಉಳಿಸುವುದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಇದನ್ನ ಕೇವಲ ಮಹಿಳೆಯರಿಗೆ ಮಾತ್ರನೇ ಕೊಡ್ತಾ ಇದೆ ಸರ್ಕಾರ. ಎಲ್ಲವನ್ನೂ ಕೂಡ ಒಂದೊಂದಾಗಿ ತಿಳಿಸಿಕೊಡ್ತಾನೆ. ನೋಡಿ, ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ಕೂಡ ನೋಡೋದ್ರಿಂದ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಂಪೂರ್ಣವಾಗಿ ಉಚಿತವಾಗಿ ಸಲ್ಲಿಸಬಹುದಾಗಿರುತ್ತೆ. ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ಕರ್ನಾಟಕ ಹೊಸದಾಗಿ ಜಾರಿಗೆ ತಂದಿರುವಂತಹ ಒಂದು ಹೊಸ ಯೋಜನೆ ಇದಾಗಿರುತ್ತೆ. ಯಾರಿಗೂ ಕೂಡ ಅಷ್ಟೊಂದು ಈ ಯೋಜನೆ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸೋದು ತುಂಬಾ ಸಿಂಪಲ್ ಆಗಿರುತ್ತೆ. ಹೇಗೆ ಎಲ್ಲ ಡೀಟೇಲ್ಸ್ ಅನ್ನ ನಾನು ನಿಮಗೆ ಇವಾಗ ಕೊಡ್ತಾ ಇದ್ದೇನೆ. ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಸ್ನೇಹಿತರೆ. ನೋಡಿ, ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಮಹಿಳೆಯರಿಗೆ ತುಂಬಾ ಉಪಯುಕ್ತವಾಗುವಂತಹ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಬಂದಿದೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಉಚಿತನೇ ಕೊಡ್ತಾ ಇದೆ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತೇವೆ. ಯಾವುದೇ ರೀತಿ ಫೇಕ್ ವಿಡಿಯೋಸ್ಗಳನ್ನ, ಬೇಡದಿರುವಂತಹ ವಿಡಿಯೋಸ್ಗಳನ್ನ, ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಸಿಗುತ್ತೆ. ಒಂದ್ಸರಿ ಬೇಕಂದ್ರೆ ಚಾನಲ್ ಅನ್ನ ಚೆಕ್ ಮಾಡ್ಕೊಳ್ಳಿ. ತುಂಬಾ ಉಪಯೋಗವಾಗುವಂತಹ ಮಹಿಳೆಯರಿಗೆ ಯೋಜನೆಗಳ ಬಗ್ಗೆ ನಾವು ಪ್ರತಿನಿತ್ಯನೂ ಕೂಡ ವಿಡಿಯೋ ಮಾಡ್ತಾ ಬಂದಿದ್ದೇವೆ. ಎಷ್ಟೋ ಜನರಿಗೆ ಇದರಿಂದ ಹೆಲ್ಪ್ ಆಗಿದೆ. ನಾನು ಇದರ ಹಿಂದಿನ ಒಂದು ವಿಡಿಯೋ ಮಾಡಿದ್ದೆ, ಅದರ ಒಂದು ಮುಂದೆ ವರದ ಭಾಗ ಅಂತಾನೆ ಇದು ಆಗಿರಬಹುದು. ತುಂಬಾ ಜನರು ಥ್ಯಾಂಕ್ ಯು ಅಂತ ಕಾಮೆಂಟ್ ಮಾಡಿದ್ರು. ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಕೂಡ ಥ್ಯಾಂಕ್ ಯು. ಯಾರ್ಯಾರು ಥ್ಯಾಂಕ್ ಯು ಸೋ ಮಚ್ ಅಂತ ಕಾಮೆಂಟ್ ಮಾಡಿದಿರಲ್ವಾ, ನಾವು ಕೂಡ ಒಂದು ವಿಡಿಯೋ ಮಾಡಿದ್ಕೆ ಒಂದು ಶ್ರಮ ಪಟ್ಟಂಗೆ ಒಂದು ಪ್ರತಿಫಲ ಸಿಕ್ತು ಅಂತ ಅನ್ಕೊಂಡಿದ್ದೇವೆ ನಿಮ್ಮ ಒಂದು ಥ್ಯಾಂಕ್ಸ್ ಅನ್ನೋ ಒಂದು ಕಾಮೆಂಟ್ ಇಂದ. ಓಕೆ, ಇವಾಗ ಫಸ್ಟ್ ಆಫ್ ಆಲ್ ಇದಕ್ಕೆ ಅರ್ಹತೆ ಏನು, ಅರ್ಜಿ ಸಲ್ಲಿಸೋದು ಹೇಗೆ, ಮತ್ತೆ ಯಾರ್ಯಾರೆಲ್ಲ ಇದನ್ನ ಅರ್ಜಿ ಸಲ್ಲಿಸಬಹುದು, ಇದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾ, ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾ, ಎಲ್ಲ ವಿವರವನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಅಭ್ಯರ್ಥಿಗಳು ಯಾರ್ಯಾರು ಇದನ್ನ ಅರ್ಜಿ ಸಲ್ಲಿಸಬೇಕು, ಮತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಅರ್ಜಿ ಸಲ್ಲಿಸೋದು ಹೇಗೆ, ಎಲ್ಲ ಮಾಹಿತಿಯನ್ನ ಇವಾಗ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇನೆ. ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಈ ಒಂದು ವಿಡಿಯೋಕ್ಕೆ ನೀವು ಲೈಕ್ ಮಾಡೋದ್ರಿಂದ ನಮ್ಮ ಒಂದು ಶ್ರಮಕ್ಕೆ ಒಂದು ಮೆಚ್ಚುಗೆಯನ್ನು ನೀಡಿದಂಗಾಗುತ್ತೆ. ನಿಮಗೆ ಅನೇಕ ರೀತಿಯ ವಿಡಿಯೋಗಳನ್ನ ನಾವು ಉಚಿತವಾಗಿಯೇ ಕೊಡ್ತಾ ಇರೋದ್ರಿಂದ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಫಸ್ಟ್ ಆಫ್ ಆಲ್ ಇದನ್ನ ಯಾರ್ಯಾರಿಗೆಲ್ಲ ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ನಾನೇನು ನಿಮಗೆ ಒಂದು ರಿಕ್ವೆಸ್ಟ್ನ ಹೇಳ್ತೇನೆ ಅಂತಂದರೆ, ನೀವು ಕೂಡ ಇದನ್ನು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಅದು ಬರುತ್ತೆ. ಆಲ್ಮೋಸ್ಟ್ ಅರ್ಜಿ ಸಲ್ಲಿಸಿದಂತಹ ಎಲ್ಲರಿಗೂ ಕೂಡ ಕೊಡ್ತಾರೆ. ಯಾಕಂತಂದರೆ ಇದು ಸರ್ಕಾರದ ಒಂದು ಹೊಸ ಯೋಜನೆ ಆಗಿದೆ. ಹಾಗಾಗಿ ತುಂಬ ಜನರು ಇದು ಬರೋದಿಲ್ಲ ಅಂತ ಅರ್ಜಿ ಸಲ್ಲಿಸೋದು ಬಿಟ್ಬಿಡ್ತಾರೆ. ಆದರೆ ನೀವು ಇದಕ್ಕೆ ಅರ್ಹತೆಯನ್ನು ಹೊಂದಿದ್ದೇ ಕರೆ ಆದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಉಚಿತವಾಗಿ ಈ ಒಂದು ಸ್ಕೂಟರನ್ನು ಪಡ್ಕೊಳ್ಳಿ ಅಂತ ನಾನು ನಿಮಗೆ ಒಂದು ರಿಕ್ವೆಸ್ಟನ್ನು ಹೇಳ್ತೇನೆ. ಬನ್ನಿ ಹಾಗಾದರೆ ಈ ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ. ಫಸ್ಟ್ ಆಫ್ ಆಲ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ತನ್ನ 2024 ಮತ್ತು 25ನೇ ಸಾಲಿನ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಸೇರಿದಂತೆ ವಿವಿಧ ಆರ್ಥಿಕ ಪ್ರೋತ್ಸಾಹ ಪ್ಯಾಕೇಜ್ಗಳಲ್ಲಿ ಅರ್ಜಿ ಆಹ್ವಾನಿಸಿದೆ. ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸುವ ಮೂಲಕ ಈ ಒಂದು ಪ್ರಯೋಜನಗಳನ್ನ ನೀವು ಪಡ್ಕೊಳ್ಬಹುದಾಗಿರುತ್ತೆ. ನೋಡಿ, ಇದನ್ನು ನೀವು ಯಾವಾಗ ಬೇಕೋ ಆ ರೀತಿ ಅರ್ಜಿ ಸಲ್ಲಿಸೋದಿರೋದಿಲ್ಲ. ಗೃಹಲಕ್ಷ್ಮಿ ಅಥವಾ ಇನ್ನಿತರ ಯೋಜನೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು, ಅದಕ್ಕೆ ಡೇಟ್ ಇರೋದಿಲ್ಲ. ಆದರೆ ಇದಕ್ಕೆ ಒಂದು ಫಿಕ್ಸ್ಡ್ ಡೇಟ್ ಇರುತ್ತೆ, ಒಂದು ಲಾಸ್ಟ್ ಡೇಟ್ ಅಂತ ಇರುತ್ತೆ. ಅದರ ಒಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಮತ್ತು ಬೆಂಗಳೂರು ಮಹಾನಗರದಲ್ಲಿ ಸಾವಿರಾರು ಮಹಿಳೆಯರು ನಿತ್ಯ ದುಡಿಮೆಗೆ ಹೋಗಿ ಬರುತ್ತಾರೆ. ಗೌರ್ಮೆಂಟ್ಸ್ ಅಥವಾ ಉದ್ಯೋಗಿಗಳು ಅಥವಾ ಪೌರ ಕಾರ್ಮಿಕರು, ಗೃಹ ಹೊಂದಾಣಿಕೆಯ ಕಾರ್ಮಿಕರು, ಅಂಗಡಿಗಳಲ್ಲಿ ಕೆಲಸ ಮಾಡುವ ಮಹಿಳೆಯರು ಇತ್ಯಾದಿ ಹಲವರು ಕಡಿಮೆ ಆದಾಯದ ಮೇಲೆ ಅವಲಂಬಿತರಾಗಿರುತ್ತಿದ್ದಾರೆ. ಇಂಥವರಿಗೆ ಬೆಂಬಲವಾಗಿ ಬಿಬಿಎಂಪಿ ಈ ಒಂದು ಹೊಸ ಯೋಜನೆಯನ್ನ ಆರಂಭಿಸಿದೆ ಅಂತಾನೆ ಹೇಳಬಹುದು. ಮತ್ತು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರು ಸ್ವಂತ ವಾಹನ ಹೊಂದಿದವರಾಗಬೇಕು ಎಂಬುದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ. ಇದು ಮಹಿಳೆಯರಿಗೆ ಮಾತ್ರವಲ್ಲದೆ ಅವರ ಕುಟುಂಬದ ಸಮಗ್ರ ಅಭಿವೃದ್ಧಿಗೂ ಸಹ ಸಹಾಯವಾಗಬಲ್ಲದು. ಇಂತಹ ಒಂದು ಯೋಜನೆಗಳು ಮಹಿಳೆಯರನ್ನ ಒಂದು ಸ್ವಾವಲಂಬಿಗಳನ್ನಾಗಿ ಮಾಡುತ್ತದೆ ಅಂತ ಹೇಳಲಾಗುತ್ತಿದೆ ಸರ್ಕಾರದಿಂದ.
ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಇವಾಗ ನೋಡಿ, ನಿಮ್ಗೆ ಇದಷ್ಟೇ ಅಲ್ಲದೆ ಇನ್ನೂ ಕೂಡ ಅನೇಕ ರೀತಿಯ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕರೆದಿದ್ದಾರೆ. ಯಾವ್ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕರೆದಿದ್ದಾರೆ ಅಂತ ಒಂದು ಚಿಕ್ಕದಾಗಿ ತಿಳಿಸ್ಕೊಡ್ತಾನೆ ನೋಡಿ. ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ವಿತರಣೆಗೆ ಅರ್ಜಿಯನ್ನ ಕರೆದಿದ್ದಾರೆ, ಹಾಗೆ ಉಚಿತ ಹೊಲಿಗೆ ಯಂತ್ರ ವಿತರಣೆಗೆ ಅರ್ಜಿಯನ್ನ ಕರೆದಿದ್ದಾರೆ, ಉಚಿತ ತ್ರಿಚಕ್ರ ವಾಹನಕ್ಕೆ ಅರ್ಜಿಯನ್ನ ಒಂದು ರವಾನೆ ಮಾಡಲಾಗಿದೆ, ಹಾಗೂ ಮತ್ತೆ ಇಲ್ಲಿ ಎಲೆಕ್ಟ್ರಿಕ್ ವೆಡ್ಡಿಂಗ್ ಮಷಿನ್ಗೂ ಕೂಡ ಇಲ್ಲಿ ಫ್ರೀ ಆಗಿ ಅರ್ಜಿ ಸಲ್ಲಿಸಲಿಕ್ಕೆ ಕರೆದಿದ್ದಾರೆ. ಎಲ್ಲವಕ್ಕೂ ಕೂಡ ಫ್ರೀ ಆಗಿ ಅರ್ಜಿ ಸಲ್ಲಿಸಲಿಕ್ಕೆ ಕರೆದಿದ್ದಾರೆ, ಹಾಗೂ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆಗೂ ಕೂಡ ಸರ್ಕಾರದಿಂದ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕರೆದಿದ್ದಾರೆ, ಮತ್ತು ಪ್ಲಾಟ್ ಖರೀದಿಗೆ ಸಹಾಯಧನವನ್ನು ಕೂಡ ಕೊಡಲಾಗುತ್ತಿದೆ ಸರ್ಕಾರದಿಂದ. ಇದಕ್ಕೂ ಕೂಡ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಹ್ವಾನ ಮಾಡಿದ್ದಾರೆ, ಮತ್ತು ಕ್ರೀಡಾಪಟುಗಳಿಗೆ, ಸಂಗೀತ ವಾದಕರಿಗೆ ಉಪಕರಣ ಖರೀದಿಗೆ ಸಹಾಯಧನಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕರೆದಿದ್ದಾರೆ, ಹಾಗೆ ಔಷಧಿ ಅಂಗಡಿ ಆರಂಭಿಸಲು ಸಹಾಯಧನಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ ಸರ್ಕಾರದಿಂದ, ಹಾಗೂ ಆಟೋ ಕಾರು ಖರೀದಿಗೆ ಸಹಾಯಧನಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು, ಇದಕ್ಕೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಕರೆದಿದ್ದಾರೆ, ಹಾಗೂ ಶಾಲಾ ಶುಲ್ಕ ಮರುಪಾವತಿ, ಉನ್ನತ ವಿದೇಶ ವ್ಯಾಸಂಗಕ್ಕೆ ಸಹಾಯಧನಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ, ಹಾಗೆ ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಪ್ರೋತ್ಸಾಹಧನಕ್ಕೆ ಇಲ್ಲಿ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕರೆದಿದ್ದಾರೆ ಸರ್ಕಾರದಿಂದ. ಇವೆಲ್ಲಕ್ಕೂ ಕೂಡ ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಇವುಗಳಲ್ಲಿ ಯಾವುದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಹಾಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೋಡ್ತಾ ಹೋಗೋಣ, ಹಾಗೂ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ಇವಾಗ ಬನ್ನಿ, ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅನ್ನೋಕ್ಕಿಂತ ಮೊದಲು ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ತಿಳಿಸಿ ಕೊಟ್ಬಿಡ್ತಾನೆ. ಇದಕ್ಕೆ ನೋಡಿ, ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲಾತಿಗಳು ಅಂತ ಹೇಳ್ಬಿಟ್ಟು ಇವರು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಹೇಳಿದ್ದಾರೆ. ಆ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಬಳಿ ಇದ್ರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಮೊದಲನೆಯ ಒಂದು ದಾಖಲಾತಿ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಹಾಗೂ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತು ಫಸ್ಟ್ ನಿಮಗೆ ಆಧಾರ್ ಕಾರ್ಡ್ ಇದ್ರೆ ಬೇಕು. ಆಮೇಲೆ ನೆಕ್ಸ್ಟ್ ಎರಡನೇದಾಗಿ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅಂತಂದ್ರೆ ಅದರ ಒಂದು ಜೆರಾಕ್ಸ್ ಬೇಕಾಗುತ್ತೆ, ಹಾಗೂ ಮೂರನೆಯದಾಗಿ ಪಾಸ್ಪೋರ್ಟ್ ಗಾತ್ರದ ಫೋಟೋ ಕೂಡ ಇಲ್ಲಿ ನಿಮಗೆ ಅಗತ್ಯವಾಗಿರುತ್ತೆ, ಮತ್ತು ನಾಲ್ಕನೆಯದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಹಾಗೂ ಕಂಪಲ್ಸರಿ ನಿಮ್ಮ ಬಳಿ ರೇಷನ್ ಕಾರ್ಡು ಪ್ರತಿ ಅಂತಂದ್ರೆ ಜೆರಾಕ್ಸ್ ಇರಲೇಬೇಕಾಗುತ್ತೆ, ಹಾಗೂ ವಾಸ ದೃಢೀಕರಣ ದಾಖಲೆ ಅಂತಂದ್ರೆ ಇವಾಗ ನೀವು ಯಾವ ಒಂದು ವಾಸ ಅಂತಂದ್ರೆ ಎಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ ಅಂತ ಒಂದು ದೃಢೀಕರಣ ಕೊಡ್ಲಿಕ್ಕೆ, ಅಂತಂದ್ರೆ ನಿಮಗೆ ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ ವಿದ್ಯುತ್ ಬಿಲ್ ಅಂತ ಹೇಳ್ತಾರಲ್ಲ ಅದು ಬೇಕಾಗುತ್ತೆ, ಅಥವಾ ರೇಷನ್ ಕಾರ್ಡ್ ವಿಳಾಸ, ರೇಷನ್ ಕಾರ್ಡ್ ನಲ್ಲಿ ಅಡ್ರೆಸ್ ಇರುತ್ತಲ್ಲ ಅದು ಕೂಡ ಬೇಕಾಗುತ್ತೆ. ಹೀಗೆ ಇನ್ನೊಂದು ಡಾಕ್ಯುಮೆಂಟ್ಸ್ ಬೇಕು, ವಯಸ್ಸು ದೃಢೀಕರಿಸುವ ದಾಖಲೆ ಅಂತಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಅಥವಾ ಜನನ ಪ್ರಮಾಣ ಪತ್ರ ಇದು ಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಬಳಿ ಇದ್ರೆ ಸಾಕು, ನೀವು ಇದಕ್ಕೆ ಸಂಪೂರ್ಣ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇವಾಗ ಬನ್ನಿ, ಅರ್ಜಿ ಸಲ್ಲಿಸುವ ವಿಧಾನ ಅಂತ. ಸೊ ಇದನ್ನು ತಿಳಿಸ್ಕೊಡೋಕ್ಕಿಂತ ಮೊದಲು ದಯವಿಟ್ಟು ನನ್ನೊಂದು ಚಿಕ್ಕ ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಓಕೆ ಬನ್ನಿ, ನೋಡಿ, ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ನಾನು ಇವಾಗ ಹೇಳಿದ್ನಲ್ಲ, ಇವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಿದ್ಧಪಡಿಸಿ ನಾನು ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತಾನೆ. ನೋಡಿ, ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತಾನೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿ, ಅಂತಂದ್ರೆ ಅರ್ಜಿ ನಮೂನೆ ಇರುತ್ತೆ, ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಭರ್ತಿ ಮಾಡಿ, ಮತ್ತು ಎಲ್ಲ ದಾಖಲೆಗಳ ಸ್ವದೃಢೀಕರಣಗಳ ಪ್ರತಿಗಳನ್ನು ಹೊಂದಿಸಿ BBMP ಸಹಾಯಕ ಒಂದು ಕಂದಾಯ ಅಧಿಕಾರಿ ಅಥವಾ ಕಲ್ಯಾಣ ವಿಭಾಗ ಕಚೇರಿಗೆ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನಾನು ಒಂದು ಲಿಂಕ್ ಕೊಟ್ಟಿರ್ತೀನಲ್ಲ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ, ಅದ್ರ ಜೊತೆ ಇವಾಗ ನಾನು ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಆ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿಬಿಟ್ಟು ನೀವು ಎಲ್ಲಿ ಹೋಗಬೇಕು ಅಂತಂದ್ರೆ BBMP ಸಹಾಯಕ ಕಂದಾಯ ಅಧಿಕಾರಿಯ ಹತ್ರ ಹೋಗ್ಬಿಟ್ಟು ನೇರವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇನ್ನೇನು ಹತ್ತಿರದಲ್ಲಿನೇ ಇದೆ, ಅದು ಬಂದ್ಬಿಟ್ಟು ಇವಾಗ ಬರುವ ತಿಂಗಳು 2ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಅಷ್ಟರೊಳಗಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ, ಯಾರಿಗೆ ಒಂದು ಅಗತ್ಯವಿರುತ್ತಲ್ಲ ದಯವಿಟ್ಟು ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು ಯೋಜನೆಗಳು ಮಹಿಳೆಯರಿಗೆ ತುಂಬಾ ಪ್ರಯೋಜನವಾಗಿ ಆಗಿದ್ದು, ನೀವು ಮಾತ್ರವಲ್ಲದೆ ನಿಮಗೆ ಗೊತ್ತಿರುವ ಅರ್ಹ ಮಹಿಳೆಯರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾನೆ. ನೋಡಿ, ಈ ಒಂದು ವಿಡಿಯೋ ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ತೆಗೆದುಬಿಟ್ಟು ಅದರಲ್ಲಿ ಡೀಟೇಲ್ಸ್ ಅನ್ನು ಫಿಲ್ ಮಾಡಿ, ನೀವು ಏನು ನಾನು ಹೇಳಿದ್ನಲ್ಲ ಆ ಡಾಕ್ಯುಮೆಂಟ್ಸ್ ಅನ್ನು ಅಟ್ಯಾಚ್ ಮಾಡಿಬಿಟ್ಟು BBMP ಕಚೇರಿಗೆ ಹೋಗಿ ಕೊಟ್ಬಿಟ್ರೆ ಸಾಕು, ನಿಮ್ಮ ಒಂದು ಅರ್ಜಿ ಅಲ್ಲಿ ಸ್ವೀಕೃತವಾಗಿದೆ ಅಂತ ಅವರು ಒಂದು ರೆಸಿಪ್ಟ್ ಅನ್ನು ಕೊಡ್ತಾರೆ. ಸೊ ಇಷ್ಟು ಮಾಡಿದ್ರೆ ಸಾಕು, ನೀವು ಈ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ನಿಮಗೆ ಯಾವ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಅನ್ನು ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಥ್ಯಾಂಕ್ ಯು ಸರ್, ಅಥವಾ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಾಮೆಂಟ್ ಅನ್ನು ಮಾಡಿ. ಸೊ ಇದರಿಂದ ನಮ್ಮ ಶ್ರಮಕ್ಕೆ ಒಂದು ಮೆಚ್ಚುಗೆ ಸಿಕ್ಕಂಗೆ ಆಗುತ್ತೆ. ಹಾಗೆ ನಿಮಗೆ ಏನೇ ಡೌಟ್ಗಳಿದ್ರು ಕೂಡ ಡೈರೆಕ್ಟ್ ಆಗಿ ನನ್ನ ಕೇಳಬಹುದು, ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮೆಲ್ಲರ ಕಾಮೆಂಟ್ಗಳನ್ನು ಕೂಡ ನಾನು ಆದಷ್ಟು ರೆಸ್ಪಾನ್ಸ್ ಮಾಡ್ತೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆದಷ್ಟು ಈ ವಿಡಿಯೋನ ಈ ಒಂದು ಲಾಸ್ಟ್ ಡೇಟ್ ಮುಗಿಯೋಷ್ಟೊಳಗಡೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕಂತಂದ್ರೆ ಲಾಸ್ಟ್ ಡೇಟು ಇಲ್ಲಿ ಅದು ಮತ್ತೆ ಎಕ್ಸ್ಟೆಂಡ್ ಆಗೋದಿಲ್ಲ, ಅದನ್ನ ಮುಂದುವರಿಸೋದಿಲ್ಲ, ಅದೇ ಲಾಸ್ಟ್ ಡೇಟ್ ಇರುತ್ತೆ. ಯಾಕಂತಂದ್ರೆ ಇವಾಗ ಒಂದ್ಸರಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ. ಹಾಗಾಗಿ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಕೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ ನನ್ನ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್.